ಕನ್ನಡ ಸುಸ್ವಾಗತ. ಇಂದಿನ ವಿಷಯ ಸಾಂಟಾ ಕ್ಲಾಸ್ ನಿಜವಾದ ವ್ಯಕ್ತಿಯೇ? ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವಾಸಿಸುವ ಅನೇಕ ಮಕ್ಕಳಿಗೆ, ವಿಶೇಷವಾಗಿ ವರ್ಷಪೂರ್ತಿ ಉತ್ತಮವಾಗಿ ವರ್ತಿಸಿದವರಿಗೆ, ಕ್ರಿಸ್ಮಸ್ನ ಅತ್ಯಂತ ರೋಮಾಂಚನಕಾರಿ ಭಾಗವೆಂದರೆ ಕ್ರಿಸ್ಮಸ್ ಮರದ ಕೆಳಗೆ ಸುತ್ತುವ ಪ್ಯಾಕೇಜುಗಳು ಮತ್ತು ಅಗ್ಗಿಸ್ಟಿಕೆ ಮೂಲಕ ನೇತುಹಾಕಿದ ಸ್ಟಾಕಿಂಗ್ಸ್ನಲ್ಲಿ ಮರೆಮಾಡಲಾದ ಸಿಹಿತಿಂಡಿಗಳು. 9 ಹಾರುವ ಹಿಮಸಾರಂಗಗಳು ಎಳೆಯುವ ಜಾರುಬಂಡಿಯಲ್ಲಿ ಪ್ರಪಂಚದಾದ್ಯಂತ ತನ್ನ ವಾರ್ಷಿಕ ರಾತ್ರಿಯ ಪ್ರಯಾಣದ ಸಮಯದಲ್ಲಿ ಸಾಂಟಾ ಕ್ಲಾಸ್ ಉಡುಗೊರೆಗಳನ್ನು ಬಿಟ್ಟುಹೋದರು ಎಂದು ಮಕ್ಕಳಿಗೆ ಆಗಾಗ್ಗೆ ಹೇಳಲಾಗುತ್ತದೆ. ಈ ಕಥೆಯನ್ನು ಇಷ್ಟು ಮಂದಿ ಹೇಗೆ ಒಪ್ಪಿಕೊಂಡಿದ್ದಾರೆ? ಉಡುಗೊರೆಗಳನ್ನು ಬಿಡಲು ಚಿಮಣಿ ಮೂಲಕ ಪ್ರತಿ ಮಗುವಿನ ಮನೆಗೆ ಪ್ರವೇಶಿಸುವ ಸಾಂಟಾ ಕ್ಲಾಸ್ ನಿಜವಾದ ವ್ಯಕ್ತಿ ಎಂದು ನೀವು ನಂಬುತ್ತೀರೋ ಇಲ್ಲವೋ? ಪೌರಾಣಿಕ ವ್ಯಕ್ತಿ ಮತ್ತು ಉಡುಗೊರೆ ನೀಡುವ ಸಂಪ್ರದಾಯವನ್ನು ಡಚ್ ವಸಾಹತುಶಾಹಿಗಳಲ್ಲಿ ಗುರುತಿಸಬಹುದು. 17ನೇ ಶತಮಾನದಲ್ಲಿ ಅವರು ಈಗ ನ್ಯೂಯಾರ್ಕ್ ನಗರದಲ್ಲಿ ನೆಲೆಸಿದಾಗ, ಅವರು ತಮ್ಮ ಸಿಂಟರ್ಕ್ಲಾಸ್ ದಂತಕಥೆ ಮತ್ತು ಡಿಸೆಂಬರ್ 6ರ ಮುನ್ನಾದಿನದಂದು ಮಕ್ಕಳಿಗೆ ಉಡುಗೊರೆಗಳನ್ನು ಬಿಡುವ ಪದ್ಧತಿಯನ್ನು ತಂದರು. ಅಲ್ಲಿಂದ 19ನೇ ಶತಮಾನದ ಸಾಹಿತ್ಯ ಕೃತಿಗಳು ಕವಿತೆ ಎಂದು ಕರೆಯಲ್ಪಡುತ್ತವೆ. ಕ್ರಿಸ್ಮಸ್ ಬಿಫೋರ್ ನೈಟ್ ಮತ್ತು 20ನೇ ಶತಮಾನದ ಮಧ್ಯದ ಕೋಕಾ ಕೋಲಾ ಜಾಹೀರಾತು ಪ್ರಚಾರವು ಸಿಂಟರ್ಕ್ಲಾಸ್ ಅನ್ನು ಸಂತ ಬಿಷಪ್ನಿಂದ ಬಿಳಿಗಡ್ಡದ, ಕೆಂಪು ಟೋಪಿಯ ಸಾಂಟಾ ಕ್ಲಾಸ್ಗೆ ಪರಿವರ್ತಿಸಿತು. ಇದನ್ನು ಇಂದು ಅಮೆರಿಕನ್ನರು ಗುರುತಿಸುತ್ತಾರೆ. ಆದರೆ ಡಿಸೆಂಬರ್ ಆರಂಭದಲ್ಲಿ ಡಚ್ ಮಕ್ಕಳಿಗೆ ಉಡುಗೊರೆಗಳನ್ನು ತರುವ ಬಿಷಪ್ನಂತೆ ಧರಿಸಿರುವ ಹಿರಿಯ ಸಂಭಾವಿತ ಸಿಂಟರ್ಕ್ಲಾಸ್ ಯಾರು? ಅವರು ಮೈರಾದ ಸೇಂಟ್ ನಿಕೋಲಸ್ ಅನ್ನು ಆಧರಿಸಿದ್ದಾರೆ. ಅವರು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ 4ನೇ ಶತಮಾನದಲ್ಲಿ ಆ ಸಣ್ಣ ರೋಮನ್ ಪಟ್ಟಣದಲ್ಲಿ ಬಿಷಪ್ ಆಗಿದ್ದರು. ಉದಾರತೆ ಮತ್ತು ದಯೆಗಾಗಿ ನಿಕೋಲಸ್ ಅವರ ಖ್ಯಾತಿಯು ಬಡವರು ಮತ್ತು ಅತೃಪ್ತರಿಗಾಗಿ ಅವರು ಮಾಡಿದ ಅದ್ಭುತಗಳ ದಂತಕಥೆಗಳಿಗೆ ಕಾರಣವಾಯಿತು. ಒಂದು ಕಥೆಯ ಪ್ರಕಾರ, ನಿಕೋಲಸ್ ಪ್ರಾರ್ಥನೆಯ ಮೂಲಕ 3 ಮಕ್ಕಳನ್ನು ಕಟುಕನಿಂದ ಕತ್ತರಿಸಿ ಉಪ್ಪಿನಕಾಯಿ ಬ್ಯಾರೆಲ್ಗಳಲ್ಲಿ ಹಾಕಿದನು. ಬಡತನವು ವೇಶ್ಯಾವಾಟಿಕೆಗೆ ಬಲವಂತಪಡಿಸಿದ 3 ಹುಡುಗಿಯರ ಚಿಮಣಿಗಳ ಕೆಳಗೆ ಚಿನ್ನವನ್ನು ಬೀಳಿಸುವ ಮೂಲಕ ಯುವ ನಿಕೋಲಸ್ ರಹಸ್ಯವಾಗಿ ಮದುವೆಯ ವರದಕ್ಷಿಣೆಯನ್ನು ಹೇಗೆ ಒದಗಿಸಿದನು ಮತ್ತು ಅಗ್ಗಿಸ್ಟಿಕೆ ಮೇಲೆ ಒಣಗಲು ಬಿಟ್ಟ ದಾಸ್ತಾನುಗಳಲ್ಲಿ ಚಿನ್ನವು ಹೇಗೆ ಬಂದಿತು ಎಂಬುದನ್ನು ಮತ್ತೊಂದು ಕಥೆ ವಿವರಿಸುತ್ತದೆ. ಡಿಸೆಂಬರ್ 6ರಂದು ನಿಕೋಲಸ್ ಅವರ ಮರಣವನ್ನು ಈಗ ಅವರ ಹಬ್ಬದ ದಿನವಾಗಿ ಆಚರಿಸಲಾಗುತ್ತದೆ. ಅವರ ಆಪಾದಿತ ಅವಶೇಷಗಳನ್ನು 1087ರಲ್ಲಿ ಮೈರಾದಲ್ಲಿನ ಅವರ ಚರ್ಚ್ನಿಂದ ಇಟಲಿಯ ಬ್ಯಾರಿಗೆ ತೆಗೆದುಹಾಕಲಾಯಿತು. ಈ ಸ್ಥಳವು ತರುವಾಯ ಯಾತ್ರಾರ್ಥಿಗಳಿಗೆ ಜನಪ್ರಿಯ ತಾಣವಾಯಿತು, ಏಕೆಂದರೆ ಅವನ ದೇವಾಲಯವು ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಎಂದು ಭಾವಿಸಲಾದ ದ್ರವ ಪದಾರ್ಥವನ್ನು ಅಭಿವೃದ್ಧಿಪಡಿಸಿತು. ಸೇಂಟ್ ನಿಕೋಲಸ್ ಬಗ್ಗೆ ಅಂತಹ ಕಥೆಗಳು 2ನೇ ಸಹಸ್ರಮಾನದ ಉದ್ದಕ್ಕೂ ಬೆಳೆದವು ಮತ್ತು ಇತರ ಸಂಪ್ರದಾಯಗಳೊಂದಿಗೆ ಹಾಗೆಯೇ ಇನ್ನೊಬ್ಬ ಸೇಂಟ್ ನಿಕೋಲಸ್, ಸಿಯಾನ್, ನ ಕಾರ್ಯಗಳೊಂದಿಗೆ ಬೆರೆತು ಹೋಗಿವೆ. ಆದ್ದರಿಂದ ಅವನು ಈಗ ಸಾಂಟಾ ಕ್ಲಾಸ್ನಂತೆ ಪೌರಾಣಿಕ ವ್ಯಕ್ತಿಯಾಗಿದ್ದಾನೆ. ಆದಾಗ್ಯೂ 20ನೇ ಶತಮಾನದಲ್ಲಿ, ಹಲವಾರು ಇತಿಹಾಸಕಾರರು ಐತಿಹಾಸಿಕ ನಿಕೋಲಸ್ ಅನ್ನು ಪುರಾಣದಿಂದ ಬಿಡಿಸಲು ಪ್ರಯತ್ನಿಸಿದರು. ಅವರ ತನಿಖೆಯು ಬಿಷಪ್ನ ಅಸ್ತಿತ್ವವನ್ನು ಅನುಮಾನಿಸಲು ಕಾರಣವಾಯಿತು. ಅವರು ಯಾವುದೇ ಬರಹಗಳನ್ನು ಬಿಟ್ಟಿಲ್ಲ ಮತ್ತು ಶಿಷ್ಯರನ್ನು ಹೊಂದಿರಲಿಲ್ಲ. ಯಾವುದೇ ಸಮಕಾಲೀನ ಪಠ್ಯಗಳಲ್ಲಿ ಅವರ ಹೆಸರನ್ನು ಉಲ್ಲೇಖಿಸಲಾಗಿಲ್ಲ. ಮೊದಲ ಉಲ್ಲೇಖವು ಅವನ ಮರಣದ 200 ವರ್ಷಗಳ ನಂತರ, ಮತ್ತು ಮೊದಲ ಜೀವನಚರಿತ್ರೆಯನ್ನು ಸುಮಾರು 300 ವರ್ಷಗಳ ನಂತರ ಬರೆಯಲಾಗಿದೆ. ಅವನ ಅಸ್ತಿತ್ವದ ಸುತ್ತಲಿನ ಅನಿಶ್ಚಿತತೆಯು ಸಂತರ ಪುಸ್ತಕಗಳಲ್ಲಿ ನಿಕೋಲಸ್ನ ಪರಿಷ್ಕೃತ ನಮೂದುಗಳಲ್ಲಿ ಪ್ರತಿಫಲಿಸುತ್ತದೆ. ಹಲವಾರು ಇತಿಹಾಸಕಾರರು ಸೇಂಟ್ ನಿಕೋಲಸ್ ವಾಸಿಸುತ್ತಿದ್ದರು ಮತ್ತು ದಯೆ ಮತ್ತು ಔದಾರ್ಯದ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಸಮರ್ಥಿಸಿಕೊಂಡರು. ಅವರ ಜೀವಿತಾವಧಿಯಲ್ಲಿ ದಾಖಲಾತಿಗಳ ಕೊರತೆಯು ಅವರ ಅನುಪಸ್ಥಿತಿಯ ಪುರಾವೆಯಾಗಿಲ್ಲ ಎಂದು ಅವರು ವಾದಿಸಿದರು ಮತ್ತು ನಿರ್ಲಕ್ಷಿಸಲ್ಪಟ್ಟ ಪಠ್ಯಗಳ ಮರುಪರಿಶೀಲನೆಗೆ ಕರೆ ನೀಡಿದರು. ಇತರ ಭಕ್ತರು ಮಧ್ಯಯುಗದ ಆರಂಭದಲ್ಲಿ ಅವನಿಗೆ ಸಮರ್ಪಿತವಾದ ಚರ್ಚ್ಗಳ ನಿರ್ಮಾಣವು ಸಾಕಷ್ಟು ಪುರಾವೆಯಾಗಿದೆ ಎಂದು ಪ್ರತಿಪಾದಿಸುತ್ತಾರೆ. ಸೇಂಟ್ ನಿಕೋಲಸ್ಗೆ, ಈಗ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇರಿಸಲಾಗಿದೆ, ಶ್ರೋಣಿಯ ಮೂಳೆಯ ತುಣುಕಿನ 4ನೇ ಶತಮಾನದ ಡೇಟಿಂಗ್ 2017 ಪಜಲ್ನ ಉತ್ಸಾಹಭರಿತ ಭಾಗವನ್ನು ನೀಡುತ್ತದೆ. ಕುತೂಹಲಕಾರಿಯಾಗಿ, ಬ್ಯಾರಿಯಲ್ಲಿ ಸೇಂಟ್ ನಿಕೋಲಸ್ ಅವರ ಆಪಾದಿತ ಅವಶೇಷಗಳು ಶ್ರೋಣಿಯ ಮೂಳೆಯ ಭಾಗವನ್ನು ಕಳೆದುಕೊಂಡಿವೆ.
ವಾದಗಳು ಮತ್ತು ಸಂಶೋಧನೆಗಳು ನಿಕೋಲಸ್ ಅಸ್ತಿತ್ವವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸದಿರಲು ಕೆಲವು ಬಲವಾದ ಕಾರಣಗಳನ್ನು ನೀಡುತ್ತವೆ. ಆದ್ದರಿಂದ ಎಲ್ಲವನ್ನೂ ಹೇಳಿದ ನಂತರ, ಸಾಂಟಾ ಕ್ಲಾಸ್ ನಿಜವಾದ ವ್ಯಕ್ತಿಯೇ ಎಂದು ನಾವು ನಿರ್ಧರಿಸಬಹುದೇ? ಉತ್ತರವು ನೀವು ನಂಬುತ್ತೀರಾ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ